ಹಾಯ್ ಗಾಯ್ಸ್, ಎಂಬಸ್ ಕ್ಲೌಡ್ ಕಿಚನ್ಗೆ ಸ್ವಾಗತ. ಈಗ ನಾನು ನಿನ್ನೆ ಒಂದು ಪೋಸ್ಟರ್ ರಿವೈಲ್ ಮಾಡಿದ್ದೆ, ನಮ್ಮ ಕ್ಲೌಡ್ ಕಿಚನ್ದು ಪೋಸ್ಟರ್ನ. ಈಗ ನಾನು ಇವತ್ತೇನು ಡಿಶ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಂದರೆ, ಇವತ್ತು ಈ ತಿಂಗಳು ಡಿಸೆಂಬರ್ ಆಗಿರೋದ್ರಿಂದ ನಾನು ಮೌಸಸ್ ಕೇಕ್ ಡೆಸರ್ಟ್ನ ಮಾಡೋಕ್ಕೋಗ್ತಾಯಿದ್ದೀನಿ. ಈಗ ಅದು ಮಾಡೋದಕ್ಕೆ ಶುರು ಮಾಡೋಣ ಗಾಯ್ಸ್. ಮಿಕ್ಸಿಗೆ ಒಂದು ಕಪ್ ರೈಸ್ ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಒಂದು ಕಪ್ ರೈಸು. ಈಗ ಇದಕ್ಕೆ 2 ಟೇಬಲ್ ಸ್ಪೂನು ಚಾಕೋ ಪೌಡರ್, 3 ಟೇಬಲ್ ಸ್ಪೂನ್ ಶುಗರ್, 1 ಟೇಬಲ್ ಸ್ಪೂನ್ ವೆನಿಲಾ ಎಸೆನ್ಸ್, 2 ಟೇಬಲ್ ಸ್ಪೂನ್ ಮಿಲ್ಕ್. ಇಷ್ಟಿನ ಗ್ರೆಂಟ್ನ ಮಿಕ್ಸಿಗೆ ಹಾಕಿರೋದನ್ನ ರುಬ್ಬಬೇಕು ಗಾಯ್ಸ್. ಮಿಕ್ಸಿಯಿಂದ ರುಬ್ಬಿದ ಮೇಲೆ ಮೌಸಸ್ ಕೇಕ್ ಡೆಸರ್ಟ್ ಈ ಥರ ಆಗುತ್ತೆ. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ಒಂದು ಬೌಲಿಗೆ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಇದಕ್ಕೆ ಒಂಚೂರು ಫೈನಲ್ ಟಚಪ್ ಕೊಡ್ತೀನಿ. ಚಾಕ್ಲೇಟ್ ಹಾಕ್ತಾಯಿದ್ದೀನಿ. ಚಾಕ್ಲೇಟ್ ಸಿರಪ್ಪು ಫೈನಲ್ಲು. ಸಿರಪ್ ಆದಮೇಲೆ ಚಾಕ್ಲೇಟ್ ಬಾರ್ ಇಡ್ತಾ ಇದ್ದೀನಿ. ಈಗ ಇದನ್ನಾದಮೇಲೆ ನಾವೀಗ 1 ರಿಂದ 2 ಗಂಟೆ ಫ್ರೀಝರಲ್ಲಿ ಇಡಬೇಕು. 1 ರಿಂದ 2 ಗಂಟೆ ಫ್ರಿಜ್ಜಿಂದ ತೆಗೆದು ಫ್ರಿಜ್ಜಲ್ಲಿ 1 ರಿಂದ 2 ಗಂಟೆ ಇಟ್ಟಿದ್ದನ್ನ ಈಗ ತೆಗ್ದಿದ್ದೀವಿ. ಈಗ ಈ ಥರ ರೆಡಿಯಾಗಿದೆ ನೋಡಿ. ಈಗ ನಾವು ಇದನ್ನು ಸೇವಿಸಲು ರೆಡಿಯಾಗಿದೆ. ಸೂಪರ್, ಚೆನ್ನಾಗಿ ಬಂದಿದೆ. ಪ್ಲೀಸ್ ಈ ವಿಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬು ಶೇರ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಗಾಯ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ.